ಸ್ನೇಹಿತರೆ ನಮಸ್ಕಾರ. SRO ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಾಗ ಅಂದರೆ ಈ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡಾಗ ಕ್ವಶನ್ ಮಾರ್ಕ್ ಬರ್ತಾ ಇರುತ್ತೆ. ಹಾಗಿದ್ರೆ ಆ ಕ್ವಶನ್ ಮಾರ್ಕ್ನ ಹೋಗಲಿಕ್ಕೆ ನಾವು ಏನು ಮಾಡಬೇಕು? ರೈಟ್ ಮಾರ್ಕ್ ಗ್ರೀನಲ್ಲಿ ಬರುವಂಥ ಒಂದು ಮಾರ್ಕ್ ಬರಬೇಕಂದ್ರೆ ನಾವು ಏನು ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನಮ್ಮ SRO ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ನಾವು ಹಾಕೋ ಪ್ರತಿ ಒಂದು ವಿಡಿಯೋಗಳೇನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲೇ ಬರುತ್ತೆ. ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಈ ರೀತಿ ನೋಟಿಫಿಕೇಷನ್ಗಳು ಬರ್ತಾ ಇರುತ್ತಲ್ಲ, ಈ ನೋಟಿಫಿಕೇಷನ್ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರಲ್ಲ. ಏನಕ್ಕಾಗಿ ಬರಲ್ಲ ಅಂದರೆ ನೀವು ಸಬ್ಸ್ಕ್ರೈಬೇ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ಪ್ರತಿಯೊಂದು ವಿಡಿಯೋಗಳು ನಾವು ಹಾಕಿದಾಗ ಇಲ್ಲಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ಬೋದು. ಓಕೆ, ಹಾಗಿದ್ರೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವುದ್ರ ಬಗ್ಗೆ ಅಂದರೆ ಆಧಾರ್ ಬಗ್ಗೆ. ಓಕೆ, ಈ ಆಧಾರ್ ಅಂದರೆ ಯಾವ ರೀತಿ ಇರುತ್ತೆ? ಓಕೆ, ಈ ಮೈ ಆಧಾರ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತೀರಾ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಾ, ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಬೇಕಾಗುತ್ತೆ. ಓಕೆ, ಹೊಸದಾಗಿ ಅಪ್ಡೇಟ್ ಕೂಡ ಮಾಡಿದ್ದಾರೆ. ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತಾ ಇದೆ. ಓಕೆ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಳಿ, ನಂತರ ಕ್ಯಾಪ್ಚಾ ಕೋಡ್ ಹಾಕಿ ಲಾಗಿನ್ ಮತ್ತು OTP ಅಂತ ಇರುತ್ತೆ. OTP ಹಾಕಿದ್ರೆ ಸೊ ಓಪನ್ ಆಗುತ್ತೆ. ಓಕೆ, ಓಪನ್ ಆದ ನಂತರ ಏನಾಗುತ್ತೆ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಓಪನ್ ಆದ ನಂತರ ಈ ರೀತಿ ಈ ಆಧಾರ್ನ ನೀವು ಡೌನ್ಲೋಡ್ ಮಾಡ್ಕೊಳ್ತೀರಾ. ಓಕೆ, ಈ ರೀತಿ ಈ ಆಧಾರ್ನ ಡೌನ್ಲೋಡ್ ಮಾಡ್ಕೊಂಡಾಗ ನಂತರ ಏನಾಗುತ್ತೆ, ಇಲ್ಲಿ ನಿಮಗೊಂದು ಕ್ವಶನ್ ಮಾರ್ಕ್ ಬರ್ತಾ ಇದೆ ನೋಡಿ, ಇಲ್ಲಿ ಸಿಗ್ನೇಚರ್ ನಾಟ್ ವ್ಯಾಲಿಡ್ ಅಂತ ಬರ್ತಾ ಇದೆ. ಇದು ಹಲವಾರು ಜನರು ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ತೀರಾ, ಈ ರೀತಿ ಬರ್ತಾನೆ ಇರುತ್ತೆ. ಸೊ ಅವ್ರಿಗೆ ಗೊತ್ತಿರಲ್ಲ ಏನಕ್ಕಾಗಿ ಈ ರೀತಿ ಬರುತ್ತೆ ಅಂದರೆ ನೀವು ಸಿಗ್ನೇಚರ್ನ ವ್ಯಾಲಿಡೇಟ್ ಮಾಡಿಕೊಂಡು ನಂತರ ಅದನ್ನ ಏನು ಮಾಡ್ಕೊಳ್ಬೇಕಾಗುತ್ತೆ, ಅದನ್ನು ನೀವು ಪ್ರಿಂಟೌಟ್ನ ತೆಕ್ಕೊಳ್ಬೇಕಾಗುತ್ತೆ. ಕೆಲವು ಜನಗೆ ಗೊತ್ತಿರಲ್ಲ, ಇದೇ ರೀತಿ ಪ್ರಿಂಟರ್ನ ತೊಗೊಂಡ್ಬಿಟ್ಟು ಸೊ ಇದನ್ನು ಯೂಸ್ ಮಾಡ್ತಿದ್ದಾರೆ. ಸೊ ಇದು ಸರಿಯಲ್ಲ. ಓಕೆ, ಇದು ವ್ಯಾಲಿಡ್ ಇರಲ್ಲ. ನಂತರ ಈ ರೀತಿ ಏನಾಗುತ್ತೆ, ಯಾವ ರೀತಿ ಇರುತ್ತೆ ತೋರಿಸ್ಕೊಡ್ತೀನಿ. ಓಕೆ, ನೋಡಿ ಇಲ್ಲಿ ಸಿಗ್ನೇಚರ್ ವ್ಯಾಲಿಡ್ ಅಂತ ಈ ರೀತಿ ಬರ್ತಾ ಇದೆ. ಓಕೆ, ಇದು ಯಾವಾಗ ಬರುತ್ತೆ ಅಂದರೆ ಇದ್ರ ಮೇಲೆ ಜಸ್ಟ್ ರೈಟ್ ಕ್ಲಿಕ್ ಮಾಡಬೇಕು ನೀವು. ಓಕೆ, ರೈಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯಾಲಿಡ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ವ್ಯಾಲಿಡೇಟ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ವೆರಿಫೈ ಆಲ್ ಸಿಗ್ನೇಚರ್ ಅಂತ ಬರುತ್ತೆ. ಸೊ ಇಲ್ಲಿ ಸಿಗ್ನೇಚರ್ ಪ್ರಾಪರ್ಟೀಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವ್ಯಾಲಿಡೇಟ್ ಸಿಗ್ನೇಚರ್ ಮಾಡಬೇಕಾಗುತ್ತೆ. ನಂತರ ಸಿಗ್ನೇಚರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಸ್ನೇಹಿತರೆ ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿ ಸಮರಿ ಬರುತ್ತೆ, ಡೀಟೇಲ್ಸ್ ಬರುತ್ತೆ, ರಿವೊಕೇಷನ್ ಬರುತ್ತೆ, ನಂತರ ಟ್ರಸ್ಟ್ ಅಂತ ಬರುತ್ತೆ, ನಂತರ ಪಾಲಿಸೀಸ್ ಮತ್ತು ಲೀಗಲ್ ನೋಟಿಸ್ ಅಂತ ಬರುತ್ತೆ. ಟ್ರಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ರೀತಿ ಇವು ಟಿಕ್ ಮಾರ್ಕ್ ಇರಲ್ಲ. ಸೊ ಇದನ್ನು ನೀವು ಟಿಕ್ ಮಾರ್ಕ್ನ ಇಲ್ಲಿ ನೋಡಿ ಸಿಗ್ನೇಚರ್ ಡಾಕ್ಯುಮೆಂಟ್ ಡಾಟಾ ಇರುತ್ತೆ, ಸರ್ಟಿಫಿಕೇಟ್ ಡಾಕ್ಯುಮೆಂಟ್, ಇದು ಎಲ್ಲೂ ಕೂಡ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಟ್ಟರು ನಂತರ ಇಲ್ಲಿ ವ್ಯಾಲಿಡೇಟ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ರೀತಿ ನಿಮ್ಮ ಸಿಗ್ನೇಚರ್ ವ್ಯಾಲಿಡ್ ಅಂತ ಬರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಯಾವ ರೀತಿ ಬರುತ್ತೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಹೌ ಟು ವ್ಯಾಲಿಡೇಟ್ ಸಿಗ್ನೇಚರ್ ಅಂತ ಇರುತ್ತೆ. ಬಿಫೋರ್ ಏನಾಗಿರುತ್ತೆ ಈ ರೀತಿ ಬರ್ತಾ ಇರುತ್ತೆ. ಇಲ್ಲಿ ನೋಡಿ ವ್ಯಾಲಿಡಿಟಿ ಅನ್ನೋನ್ ಅಂತ ಕ್ವಶನ್ ಮಾರ್ಕ್ ಬಂದಿರುತ್ತೆ, ಡಿಜಿಟಲಿ ಸೈನ್ಡ್ ಬೈ ಈ ರೀತಿ ಬರ್ತಾ ಇರುತ್ತೆ. ಓಕೆ, ಬಿಫೋರ್ ಯಾವಾಗ ಡೌನ್ಲೋಡ್ ಮಾಡ್ಕೊಳ್ತೀರಾ. ಸೊ ಇಲ್ಲಿ ನಿಮ್ಮ ಸಿಸ್ಟಮಲ್ಲಿ ಸಿಗ್ನೇಚರ್ ವ್ಯಾಲಿಡ್ ನೀವು ಸೆಟ್ಟಿಂಗ್ಸ್ನ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ಬರ್ತಾ ಇರುತ್ತೆ. ಸೆಟ್ಟಿಂಗ್ಸ್ನ ಮಾಡ್ಕೊಂಡ್ರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಸಿಗ್ನೇಚರ್ ವ್ಯಾಲಿಡ್ ಅಂತ ಬರುತ್ತೆ. ಓಕೆ, ನಂತರ ನಾನು ಹೇಳಿದಿರೋಗೆ ಈ ರೀತಿ ರೈಟ್ ಕ್ಲಿಕ್ ಮಾಡಿದಾಗ ಟ್ರಸ್ಟ್ ಅನ್ನೋ ಬರುತ್ತೆ. ಇಲ್ಲಿ ನೋಡಿ ಸೈನ್ ಡಾಕ್ಯುಮೆಂಟ್ ಡಾಟಾ ಅಂತ ಇರುತ್ತೆ. ಇದು ಒಂದೇ ಕ್ಲಿಕ್ ಇದೆ. ಇನ್ನುಳಿದ 4 ಆಪ್ಷನ್ ಏನಿದೆ ಇಂಟು ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ತೋರಿಸ್ತಾ ಇದೆ, ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದೆ. ಎಲ್ಲವೂ ಕೂಡ ನೀವು ಟಿಕ್ ಮಾಡ್ಕೊಳ್ಬೇಕಾಗುತ್ತೆ. ಟಿಕ್ ಮಾಡಿದ ನಂತರ ಆ್ಯಡ್ ಟ್ರಸ್ಟೆಡ್ ಐಡೆಂಟಿಫೈ ಅಂತ ಕೊಡಬೇಕಾಗುತ್ತೆ. ಓಕೆ ಅಂತ ಕೊಡಿ. ಓಕೆ ಕೊಟ್ಟ ನಂತರ ಏನಾಗುತ್ತೆ, ನಿಮ್ಮ ಸಿಗ್ನೇಚರ್ ವ್ಯಾಲಿಡೇಟ್ ಆಗುತ್ತೆ. ಸಿಗ್ನೇಚರ್ ಯಾವಾಗ ಆಗುತ್ತೆ ಅಂದರೆ ನೀವು ಅದನ್ನು ಎಲ್ಲವನ್ನೂ ಕೂಡ ಮಾಡಿದ ನಂತರ ಇಲ್ಲಿ ವ್ಯಾಲಿಡೇಟ್ ಸಿಗ್ನೇಚರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆನ್ಲೈನ್ ಮೂಲಕ ವೆರಿಫೈ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಾಗುತ್ತೆ, ಸೊ ಸಿಗ್ನೇಚರ್ ವ್ಯಾಲಿಡೇಟ್ ಆದ ನಂತರ ಈ ರೀತಿ ಬರುತ್ತೆ. ಆಧಾರ್ ಕಾರ್ಡಲ್ಲಿ ರೈಟ್ ಕ್ಲಿಕ್ ಮಾರ್ಕ್ ಬರುತ್ತೆ, ಸಿಗ್ನೇಚರ್ ವ್ಯಾಲಿಡ್ ಅಂತ ಬರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಸಿಂಪಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.